ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಣಿಕಂಠಾಚಾರ್ಯ ಮಾತಾಡ್ತಿರೋದು. ಇವತ್ತೊಂದು ವಿಶೇಷವಾದಂತಹ ದಿನ ಆಗಿದೆ ಸ್ನೇಹಿತರೆ. ಯಾಕೆಂದರೆ ಎಷ್ಟೋ ವರ್ಷಗಳ ನಂತರ, ಎಷ್ಟೋ ಜನರ ತ್ಯಾಗ ಬಲಿದಾನ ಹೋರಾಟದ ನಂತರ ನಮ್ಮ ಊರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆ ಭಾಗದಲ್ಲಿ ಅಂಬಾರಗೋಡು ಮತ್ತು ಕಳಸವಳ್ಳಿಯ ನಡುವೆ ಶರಾವತಿಯ ಹಿನ್ನೀರಿನಲ್ಲಿ ನಮ್ಮ ದೇಶದ 2ನೇ ದೊಡ್ಡ ತೂಗು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಅದು ಜುಲೈ 14, 2025ರಂದು ಅಲ್ಲಿನ ಜನರಿಗೆ ಒಂದು ಶುಭ ಸಂಕೇತವಾಗಿ ಅದು ಲೋಕಾರ್ಪಣೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಏನು ಇದರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಇದು ಸೇತುವೆ ನಿರ್ಮಾಣ ಹಂತಕ್ಕೆ ಬಂತು, ಇದರ ಕಥೆ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಸವಿಸ್ತಾರವಾಗಿ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ನಾವು ಈ ನದಿ ವ್ಯವಸ್ಥೆಯನ್ನು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಸಾಗರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು, ಜೊತೆಗೆ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇರುವಂತಹ ಏಕೈಕ ನದಿ ವ್ಯವಸ್ಥೆಯಲ್ಲಿ ಶರಾವತಿ ಬರುವಂಥದ್ದು. ಸುಮಾರು 1035 ದಶಲಕ್ಷ ವ್ಯಾಟ್ ವಿದ್ಯುತ್ತನ್ನು ನಮ್ಮ ಶರಾವತಿ ನದಿ ಕಣಿವೆಯಲ್ಲಿ ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ರಾಜ್ಯಕ್ಕೆ ಅತಿ ಹೆಚ್ಚು ಜಲವಿದ್ಯುತ್ ಕೊಡ್ತಾ ಇರುವಂಥದ್ದು. ಇದಕ್ಕೆ ಶರಾವತಿಗೆ ಸಾಕಷ್ಟು ಅಣೆಕಟ್ಟುಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಲಿಂಗನಮಕ್ಕಿ ಆಗಿರ್ಬೋದು, ಮಹಾತ್ಮ ಗಾಂಧಿ ಆಗಿರ್ಬೋದು, ಗೆ.ಸೊಪ್ಪದಲ್ಲಿ ಅಣೆಕಟ್ಟು ಆಗಿರ್ಬೋದು, ಹಿರೇಭಾಸ್ಕರ ಅಣೆಕಟ್ಟು ಆಗಿರ್ಬೋದು, ಹೀಗೆ ಸಾಕಷ್ಟು ಅಣೆಕಟ್ಟುಗಳು ಇಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಮಹಾತ್ಮ ಗಾಂಧಿ ಮತ್ತು ಲಿಂಗನಮಕ್ಕಿ ಅಣೆಕಟ್ಟುಗಳನ್ನೆಲ್ಲ ನೋಡುವಂಥದ್ದನ್ನು ನೋಡ್ತೇವೆ. ಮೊದಲನೇದಾಗಿ ಅಣೆಕಟ್ಟು ನಿರ್ಮಾಣ ಅನ್ನೋಕ್ಕಿಂತ ಮುಂಚೆ ಈ ಶರಾವತಿಯ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಶರಾವತಿ ಅನ್ನುವಂಥದ್ದು ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಹುಟ್ಟುವಂಥದ್ದು. ಇದು ಸಮುದ್ರಕ್ಕೂ ಸೇರುವ ಮುನ್ನ ಸುಮಾರು 132 ಕಿಲೋಮೀಟರ್ ಹರಿದು ಸಮುದ್ರವನ್ನು ಸೇರುತ್ತೆ. ಈ ಮಧ್ಯೆ ಹಲವು ಹೊಳೆಗಳು ಇದಕ್ಕೆ ಸೇರುವಂಥದ್ದು. ಉದಾಹರಣೆ ಹರಿದ್ರಾವತಿ ಆಗಿರ್ಬೋದು, ಮಳಲಿ ಆಗಿರ್ಬೋದು, ಹರದೇರ್ ಹೊಳೆ ಆಗಿರ್ಬೋದು, ಎಣ್ಣೆ ಹೊಳೆ, ಇವೆಲ್ಲ ಹೊಳೆಗಳು ಸೇರಿಕೊಂಡು ಶರಾವತಿ ದೊಡ್ಡದಾಗಿ ಹರಿಯುವಂಥದ್ದು. ಈ ಸುಮಾರು 12ರಿಂದ 13 ಹೊಳೆಗಳು ಇಲ್ಲಿ ಶರಾವತಿಗೆ ಸೇರುವಂಥದ್ದು. ಇದರ ಒಂದು ಜಲಾನಯನ ಪ್ರದೇಶವನ್ನು ನಾವು ಗಮನಿಸೋದಾದರೆ, ಅಂದರೆ ಈ ವ್ಯಾಪ್ತಿಯಲ್ಲಿ ಎಷ್ಟು ವಿಶಾಲವಾಗಿ ಹಬ್ಬಿದೆ ಅನ್ನುವಂಥದ್ದು ನೋಡಬೇಕಾದ್ರೆ ಸುಮಾರು 2543 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಜಲಾನಯನ ಪ್ರದೇಶ ಇರುವಂಥದ್ದು. ಈ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ನಾವು ಜೋಗ ಜಲಪಾತವನ್ನು, ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನಾವು ಗಮನಿಸ್ತೇವೆ. 4 ಕವಲುಗಳ ಹೊಡೆದಾಗಿ ರಾಜ ರಾಣಿ ರೋರೋ ರಾಕೆಟ್ಗಳನ್ನು ನೋಡುವಂಥದ್ದು. 4 ಕವಲು ಹೊಡೆದು ಅಲ್ಲಿ ಒಂದು ಜನರಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ತಾಣವಾಗಿ ನಾವು ಗಮನಿಸುವಂಥದ್ದು. ಹಾಗಾದರೆ ಈ ಒಂದು ತಾಣಕ್ಕೆ ಅಣೆಕಟ್ಟು ನಿರ್ಮಾಣ ಹೇಗಾಯಿತು, ಇಲ್ಲಿ ಒಂದು ಕೇಬಲ್ ವ್ಯವಸ್ಥೆ, ಸೇತುವೆಗಳಿಗೆ ಯಾವ ರೀತಿಯಾಗಿ ಹಿನ್ನೆಲೆ ಬಂತು ಅನ್ನುವಂಥದ್ದು ಗಮನಿಸೋದಾದರೆ, ಮೊದಲು ಈ ಕಾರ್ಗಲ್ ವ್ಯಾಪ್ತಿಯಲ್ಲಿ, ಸಾಗರದಿಂದ ಮುಂದೆ ತಾಳಗುಪ್ಪ ಮತ್ತು ಕಾರ್ಗಲ್ ವ್ಯಾಪ್ತಿಯಲ್ಲಿ ಸೋದೆ ಮನೆತನ, ಈ ಸದಾಶಿವ ನಾಯಕರು, ಕೆಳದಿ ಅರಸರ ಸಂದರ್ಭದಲ್ಲಿ ಇಲ್ಲಿ ಇವೆಲ್ಲವೂ ಕೂಡ ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟಂಥದ್ದು. ಇವೆ ಮುಂದೆ ಮುಂಬೈ ಪ್ರಾಂತ್ಯಕ್ಕೆ ಒಳಪಟ್ಟಿರುತ್ತೆ. ಮೈಸೂರು ಒಂದು ಆಡಳಿತ, ರಾಜ ಸಂಸ್ಥಾನದ ಆಡಳಿತ ಈ ವ್ಯಾಪ್ತಿಯಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಯಾವಾಗ 1886ರ ಸಂದರ್ಭದಲ್ಲಿ. ನಂತರ ಇಲ್ಲಿ ಈ ರೀತಿಯಾದಂತಹ ನೀರು ಬಹಳ ಚೆನ್ನಾಗಿ ಒಂದು ಜಲಪಾತ ವಿಸ್ಮಯಕಾರಿಯಾಗಿದೆ ಅನ್ನುವಂಥದ್ದು ಮೈಸೂರು ಸಂಸ್ಥಾನಕ್ಕೆ ತಲುಪುವಂಥದ್ದು. ನಂತರ ಮೈಸೂರು ಸರ್ಕಾರ ಏನು ಮಾಡುತ್ತೆ, 1886ರ ಸಂದರ್ಭದಲ್ಲಿ ಇಲ್ಲಿಗೆ ಒಂದ್ಸರಿ ಭೇಟಿ ಕೊಟ್ಟು ಇಲ್ಲಿ ಒಂದು ಪ್ರವಾಸಿಗರಿಗೋಸ್ಕರ ಜೊತೆಗೆ ಅವರು ಬಂದು ಒಂದು ಉಳ್ಕೊಳ್ಳೋಕ್ಕೋಸ್ಕರವಾಗಿ ಒಂದು ಬಂಗಲೆಯನ್ನು ಕೂಡ 1886ರಲ್ಲಿ ನಿರ್ಮಾಣ ಮಾಡುತ್ತೆ. ಈಗಲೂ ಕೂಡ ನಾವು ಆ ಬಂಗಲೆಯನ್ನು ನೋಡಬಹುದಾಗಿದೆ. ನಂತರ 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಈ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಈ ಒಂದು ಜಲಪಾತವನ್ನು ಗಮನಿಸಿ ಅವರು ಎಂಥ ದೊಡ್ಡ ಫೋಲ್ ಆಗ್ತಾ ಇದೆ ನೀರು ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ ಅಂತ ಸಂದರ್ಭದಲ್ಲಿ. ನಂತರ ಇಲ್ಲಿಗೆ ಒಂದು ಜಲವಿದ್ಯುತ್ ಕೇಂದ್ರವನ್ನು ನಿರ್ಮಾಣ ಮಾಡಬಹುದು, ಅಂದರೆ ಈ ಹಿಂದೆ ಅವರು KRS ಕೂಡ ನಿರ್ಮಾಣ ಮಾಡಿದರು, ಅದಕ್ಕೆ ಕೂಡ ಒಲವನ್ನು ತೋರಿದ್ರು. ಹಾಗಾಗಿ ಇಲ್ಲೂ ಕೂಡ ಒಂದು ಜಲವಿದ್ಯುತ್ತನ್ನು ಮಾಡಿದ್ರೆ ಇಲ್ಲಿಂದ ಹತ್ತಿರದಲ್ಲಿದ್ದಂತಹ ಭದ್ರಾವತಿಯಲ್ಲಿ ನಿರ್ಮಾಣ ಆಗ್ತದೆ. ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ನಾವು ಬಳಸ್ತಾ ಇರುವಂತಹ ಇದ್ದಿಲಿನ ಪ್ರಮಾಣ ಕಡಿಮೆ ಮಾಡಿ ಇಲ್ಲಿರುವಂತಹ ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಅಲ್ಲಿಗೆ ಸಪ್ಲೈ ಮಾಡಬಹುದು ಅನ್ನುವಂತಹ ಆಲೋಚನೆಯಿಂದ ಅವರು ಇಲ್ಲಿಗೆ ಭೇಟಿ ನೀಡ್ತಾರೆ. ಜೊತೆಗೆ 1927ರ ಸಂದರ್ಭದಲ್ಲಿ 2ನೇ ಬಾರಿ ಭೇಟಿ ನೀಡ್ತಾರೆ. ಮೊದಲನೇ ಬಾರಿಗೆ ಯಾವಾಗ 1916ರಲ್ಲಿ ಭೇಟಿ ನೀಡಿ ಒಂದು ಪ್ಲಾನ್ ಅನ್ನು ಮಾಡ್ಕೊತಾರೆ. ಜೊತೆಗೆ ಮತ್ತೊಮ್ಮೆ 1927ರಲ್ಲಿ ಮತ್ತೆ ಭೇಟಿ ನೀಡಿ ಜಲಪಾತವನ್ನು ನೀವು ಇಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ, ಆದರೆ ಜಲಪಾತದ ಸೌಂದರ್ಯಕ್ಕಾಗಲಿ ಅಲ್ಲಿನ ಒಂದು ಪರಿಸರ ವ್ಯವಸ್ಥೆಯಾಗಲಿ ಹಾಳಾಗಬಾರ್ದು, ಅದರ ಒಂದು ಕಾಳಜಿ ಇಟ್ಕೊಂಡೆ ಇದನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಅವರು ನೀಡಿ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ನಂತರ ಅಲ್ಲಿ ಒಂದು ಹೊಸದಾದಂತಹ ಒಂದು ಅಣೆಕಟ್ಟಿನ ಯೋಜನೆಯನ್ನು ಮಾಡ್ತಾರೆ. ಆದರೆ ಫಸ್ಟ್ ಅಣೆಕಟ್ಟು ಯಾವುದು ಅಂದರೆ ಹಿರೇಭಾಸ್ಕರ ಅಣೆಕಟ್ಟು. ಮಡೇನೂರು ಬಳಿಯಲ್ಲಿ, ಅಂದರೆ ಜೋಗದಿಂದ 21 ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರದಲ್ಲಿ ಮಡೇನೂರು ಸಮೀಪದಲ್ಲಿ ಹಿರೇಭಾಸ್ಕರ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಈ ಒಂದು ಭಾಗದಲ್ಲಿ ಶರಾವತಿ ನದಿ ಮತ್ತೆ ಎಣ್ಣೆ ಹೊಳೆ ಅನ್ನುವಂತಹ 2 ನದಿಗಳು ಸೇರುವಂತಹ ಜಾಗ ಅದು. ಅಲ್ಲಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರೆ. ನಂತರದಲ್ಲಿ ಕಾರ್ಗಲ್ ಬಳಿಯಲ್ಲೂ ಕೂಡ ಒಂದು ಒಂದು ಡ್ಯಾಮ್ ಕೂಡ ಆಗುತ್ತೆ. ಅದು 1948ರ ಸಂದರ್ಭದಲ್ಲಿ ಕೂಡ ಅದನ್ನೇ ನಾವು ಈ ಹೆಸರಿಂದನೂ ಕುರಿತೀವಿ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಅನ್ನುವಂತಹ ಒಂದು ಹೆಸರನ್ನು ಕರಿತೀವಿ 1948ರಲ್ಲಿ. ಕಾರಣ ಇಷ್ಟೇ, ಈ ಮಹಾತ್ಮ ಗಾಂಧಿ ಜಲವಿದ್ಯುತ್ ಸಾಗರ ಅಂತ ಕರೆಯೋದಕ್ಕೆ ಕಾರಣ ಇಷ್ಟೇ, ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಹತ್ಯೆ ಆಗುತ್ತೆ. ಅವರ ಒಂದು ಹೆಸರಿನ ನೆನಪಿಗಾಗಿ ಈ ಡ್ಯಾಮ್ಗೆ ಆ ಹೆಸರನ್ನು ಇಡುವಂಥದ್ದು. ನಂತರದಲ್ಲಿ ಜೋಗದಿಂದ 8 ಕಿಲೋಮೀಟರ್ ದೂರದಲ್ಲಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣವಾದ ನಂತರ ಈ ಹಿರೇಭಾಸ್ಕರ ಅಣೆಕಟ್ಟು ಏನಿದೆ, ಮೊದಲು ನಿರ್ಮಾಣ ಆದಂತಹ ಹಿರೇಭಾಸ್ಕರ ಅಣೆಕಟ್ಟು ಮುಳುಗಡೆ ಆಗುತ್ತೆ. ಕಾರಣ ಎಷ್ಟು ಅಂದರೆ, ಈ ಲಿಂಗನಮಕ್ಕಿ ಡ್ಯಾಮ್ನ ಎತ್ತರ ಹೆಚ್ಚಿಗೆ ಆದಂತೆ ಈ ಸಣ್ಣದಾದಂತಹ ಹಿರೇಭಾಸ್ಕರ ಅಣೆಕಟ್ಟು ಮುಳುಗಡೆ ಆಗುತ್ತೆ. ನೀವು ಕಳೆದ 2 ವರ್ಷಗಳ ಹಿಂದೆ ಸ್ವಲ್ಪ ಮಲೆನಾಡು ಭಾಗದಲ್ಲಿ ಬರಗಾಲದ ವ್ಯವಸ್ಥೆ ಕಂಡುಬರುತ್ತೆ. ಮಳೆ ಕಡಿಮೆ ಇದ್ದ ಸಂದರ್ಭದಲ್ಲಿ ಹಿರೇಭಾಸ್ಕರ ಅಣೆಕಟ್ಟನ್ನು ನೀವೆಲ್ಲ ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ಯಾಕೆಂದರೆ ಅದು ನೀರು ಕಡಿಮೆ ಆದಾಗ ಮಾತ್ರ ಆ ಭಾಗದಲ್ಲಿ ನೀರು ಪೂರ್ತಿಯಾಗಿ, ಡ್ಯಾಮಿನ ನೀರು ಕಡಿಮೆ ಆದಾಗ, ಲಿಂಗನಮಕ್ಕಿ ಡ್ಯಾಮ್ ನೀರು ಕಡಿಮೆ ಆದಾಗ ಆ ಒಂದು ಅಣೆಕಟ್ಟು ಕಾಣಸಿಗುವಂಥದ್ದನ್ನು ನೋಡ್ತೇವೆ. ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣ ಆದ ನಂತರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯಾಗುತ್ತೆ. ಸುಮಾರು 20,000 ಜನ ಸಂಪರ್ಕದಿಂದ ವಂಚಿತರಾಗ್ತಾರೆ. ಇವರಿಗೆಲ್ಲೂ ಕೂಡ ಪರಿಹಾರ ಜೊತೆಗೆ ಒಂದು ಜನವಸತಿಯನ್ನು ಕೊಡಲಾಗುತ್ತೆ. ಇದೆಲ್ಲ ಒಂದು ಡ್ಯಾಮ್ನ ಹಿಂದೆ ಆದಂತಹ ಹಿನ್ನೆಲೆ. ಇದರ ನಂತರದಲ್ಲಿ ಈ ಡ್ಯಾಮ್ನ
ನಿರ್ಮಾಣವಾದ ನಂತರದಲ್ಲಿ ಎರಡು ಊರುಗಳ ಮಧ್ಯೆ ಬೆಸುಗೆ ಅನ್ನುವಂಥದ್ದು ಯಾವ ರೀತಿಯಾಗಿ ರೂಪುಗೊಳ್ತು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಎರಡು ಹಳ್ಳಿಗಳು ಬರುತ್ತೆ, ಒಂದು ಕಳಸವಳ್ಳಿ ಮತ್ತು ಅಂಬರಗೋಡ್ಲು ಅನ್ನುವಂಥದ್ದು. ಈ ಅಂಬರಗೋಡ್ಲು ಕಳಸವಳ್ಳಿಯ ಮಧ್ಯೆ ಯಾಕೆ ಇಷ್ಟು ವಿಶೇಷತೆ ಅಂದರೆ ಇಲ್ಲಿ ಒಂದು ಯಾತ್ರಾ ಸ್ಥಳ ಬರುವಂಥದ್ದು. ಈ ಅಂಬರಗೋಡ್ಲು ಕಳಸದಲ್ಲಿ ದಾಟಿದ ನಂತರದಲ್ಲಿ ಸಿಗಂದೂರು ಚೌಡೇಶ್ವರಿ ಅನ್ನುವಂತಹ ಒಂದು ದೇವಸ್ಥಾನ ಇರುವಂಥದ್ದು. ಇಲ್ಲಿಗೆ ಸಾಕಷ್ಟು ಪ್ರಮಾಣದ ಪ್ರವಾಸಿಗರು ಜೊತೆಗೆ ಭಕ್ತಾದಿಗಳು ಬರುವಂಥದ್ದನ್ನು ನೋಡ್ತೇವೆ. ಈ ಭಾಗದಲ್ಲಿ ಜನರಿಗೆ ದಾಟಾಡಲು ವ್ಯವಸ್ಥೆ ಬೇಕಾಗಿತ್ತು. ಮುಂಚೆ ಎಲ್ಲ 1969ಕ್ಕೆ ಹಿಂದೆ ಏನಾಗಿತ್ತು ಅಂದರೆ ದೋಣಿಗಳ ಮೂಲಕವಾಗಿ, ಉಕ್ಕಡಗಳ ಮೂಲಕವಾಗಿ ಸಂಪರ್ಕ ಒದಗಿಸಲಾಗ್ತಿತ್ತು. ಕಳೆದ ಎಷ್ಟೋ ಬಾರಿ ದೋಣಿ ಮುಳುಗಡೆಯಾಗಿ ಸಾಕಷ್ಟು ಮಂದಿ ಸಾವನ್ನು ಕೂಡ ಅಪ್ಪಿರುವಂಥದ್ದನ್ನು ನೋಡ್ತೇವೆ. ನಂತರ 1969ರಲ್ಲಿ ಸರ್ಕಾರ ಇಲ್ಲಿಗೆ 2 ಲಾಂಚ್ಗಳನ್ನು ಬಿಡುತ್ತೆ. ಒಂದು ಲಾಂಚನ್ನು ಕೊಡಲಾಗುತ್ತೆ. ಲಾಂಚ್ ಅಂದರೆ ಫೆರಿ ರೂಪದಲ್ಲಿ ಇವರಿಗೆ ಕೊಡಲಾಗುತ್ತೆ. ಅಂದರೆ ಒಂದು ಪ್ರಯಾಣಿಕರನ್ನು ಇನ್ನೊಂದು ದಡಕ್ಕೆ ತಲುಪಿಸುವಂತಹ ಒಂದು ಕಾರ್ಯಕ್ಕೆ ಇವೆರಡು ಸಾಕ್ಷಿಯಾಗುವಂಥದ್ದು. ಜೊತೆಗೆ ಇವೆರಡು ಊರನ್ನ ಬೆಸೆಯುವ ಕೊಂಡಿಯಾಗಿ ಈ ಲಾಂಚ್ಗಳು ಕೆಲಸ ಮಾಡುವಂಥದ್ದು ನಾವು ನೋಡ್ತೇವೆ. ಕೆಲವು ಬಾರಿ ಈ ಲಾಂಚನ್ನು ಬಿಟ್ಟ ನಂತರದಲ್ಲಿ ಈ ಅವಧಿಯನ್ನು ನೋಡೋದಾದ್ರೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗಿನ ಅವಧಿಯನ್ನು ನಾವು ನೋಡ್ತೇವೆ. ಬೆಳಿಗ್ಗೆ 7 ಅಂದರೆ ಒಂದು ಲಾಂಚ್ ಬರಬೇಕು ಅಂದರೆ ಸಾಗರ ವ್ಯಾಪ್ತಿಯಿಂದ ಅಂದರೆ ಆ ತಾಲೂಕಿನಿಂದ ಈ ವ್ಯಾಪ್ತಿಗೆ ಒಂದು ಬಸ್ಸನ್ನು ಬಂದ ನಂತರದಲ್ಲಿ ಆ ಬಸ್ಸಿನ ಜೊತೆಗೆ ಪ್ರಯಾಣಿಕರು, ಪ್ರವಾಸಿಗರು, ಅಲ್ಲಿನ ಸ್ಥಳೀಯರು ಇವರೆಲ್ಲರೂ ಕೂಡ ಒಂದು ಲಾಂಚ್ನಲ್ಲಿ ತೆರಳಿ ಇನ್ನೊಂದು ಭಾಗಕ್ಕೆ ತಲುಪುವಂಥದ್ದು, ಮತ್ತೆ ಆ ಕಡೆಯಿಂದ ಮತ್ತೆ ಪ್ರವಾಸಿಗರು ಬಸ್ಸನ್ನು ತೆಗೆದುಕೊಂಡು ಈ ಭಾಗಕ್ಕೆ ತಲುಪುವಂತಹ ಒಂದು ಬೆಸುಗೆ ಕೊಂಡಿಯಾಗಿ ನಾವು ಲಾಂಚನ್ನು ನೋಡುವಂಥದ್ದನ್ನು ನೋಡ್ತೇವೆ. ಲಾಂಚ್ ಬಿಟ್ಟ ನಂತರದಲ್ಲಿಯೂ ಸಮಸ್ಯೆ ಬಗೆಹರಿದಿಲ್ಲ. ಕಾರಣ ಇಷ್ಟೇ, ಕೆಲವು ಬಾರಿ ಏನಾಗ್ತಿತ್ತು, ಅನಾರೋಗ್ಯ ಸಂದರ್ಭದಾಗಲಿ ಅಥವಾ ಹೆರಿಗೆ ಸಂದರ್ಭದಾಗಲಿ, ಮಕ್ಕಳಿಗೆ ಕಾಲೇಜು ಶಾಲೆಗಳಿಗೆ ಹೋಗುವ ಸಂದರ್ಭದಲ್ಲಾಗಲಿ ಮತ್ತು ಇನ್ಯಾವುದೋ ಕೃಷಿಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಾಗಲಿ ಸಾಕಷ್ಟು ತೊಂದರೆಗಳು ಈಡಾಗ್ತಾ ಇದ್ರು ಅಲ್ಲಿನ ಜನಸಂಖ್ಯೆ. ಕಾರಣ ಇಷ್ಟೇ, ಪ್ರವಾಸಿಗರು ಇರ್ತಿದ್ರು, ಪ್ರವಾಸಿಗರ ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಇಲ್ಲಿ ಒಂದು ವಿಸ್ಮರಣೀಯ ಸ್ಥಳ ಆದ ಕಾರಣವಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ದಿನ ದಿನ ಹೆಚ್ಚಾಗ್ತಾ ಇರೋದ್ರಿಂದ ಸ್ಥಳೀಯರು ಮತ್ತು ಪ್ರವಾಸಿಗರ ನಡುವೆ ಒಂದು ಕಾದಾಟ, ಜಗಳ, ಇಂತಹ ಒಂದು ಮನಸ್ತಾಪಗಳು ಉಂಟಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಯಾವುದೇ ಒಂದು 6 ಗಂಟೆಯ ನಂತರ ಲಾಂಚ್ನ ವ್ಯವಸ್ಥೆ ಇಲ್ಲದಿರೋದ್ರಿಂದ ಸುಮಾರು ಒಂದು ತಾಲೂಕು ಆಸ್ಪತ್ರೆಗೆ ಬರಬೇಕು ಅಂದರೆ 106 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತುವರಿದು ಒಂದು ತಾಲೂಕು ಒಂದು ಆಸ್ಪತ್ರೆಗೆ ಬರುವಂತಹ ಸಮಸ್ಯೆಗೆ ಗುರಿಯಾಗುತ್ತಿತ್ತು ಇವೆರಡು ಹಳ್ಳಿಗಳು. ಈ ಸಮಸ್ಯೆಗಳನ್ನೆಲ್ಲ ಕಂಡಂತಹ ಸ್ಥಳೀಯರು ಏನು ಮಾಡಿದ್ರು, ಇದನ್ನ ಈ 2 ಹಳ್ಳಿಗಳ ನಡುವೆ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹಕ್ಕೊತ್ತಾಯಗಳು, ಹೋರಾಟಗಳು ಪ್ರಾರಂಭವಾದವು. ಇಲ್ಲಿ ಯಾವುದೇ ಒಂದು ಸರ್ಕಾರ ಅನ್ನುವಂಥದ್ದು ಗಮನ ಕೊಡದೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಯಾಕೆಂದ್ರೆ ಒಂದು ಸರ್ಕಾರ 5 ವರ್ಷ ಇರುತ್ತೆ, 5 ವರ್ಷದಲ್ಲಿ ಸೇತುವೆ ನಿರ್ಮಾಣ ಆಗೋದು ಸಾಧ್ಯನಾ ಅಂತಹದ್ದು. ಯಾಕೆಂದ್ರೆ ಬರೀ ನೆಲದ ಮೇಲೆ ಸೇತುವೆ ಕಟ್ಟುವಂಥದ್ದು ಒಳಿತು ಬೇಗ ಆಗುವಂಥ ಕೆಲಸ, ಮತ್ತು ನೀರಿನಲ್ಲಿ ಸೇತುವೆ ಆಗುವಂಥದ್ದು ಅದು ಕೇಂದ್ರದಿಂದ ಅನುದಾನ ಬರಬೇಕು. ಹಾಗೆ ಅನುದಾನದಲ್ಲಿ ಬೇಗ ಕೆಲಸಗಳು ನಿರ್ಮಾಣ ಆಗಬೇಕು. ಕೆಲಸ ನಿರ್ಮಾಣ ಆದ ಸಂದರ್ಭದಲ್ಲಿ ಅಂದರೆ ಹೆಚ್ಚಾಗಿ ಕೆಲಸ ಬೇಸಿಗೆ ಸಂದರ್ಭದಲ್ಲಿ ಆಗಬೇಕು. ಯಾಕೆಂದ್ರೆ ನೀರಿನ ಹೊಡೆತಾಗಲಿ ಅಥವಾ ನೀರಿನ ಪ್ರಮಾಣ ಆಗಿ ಬೇಸಿಗೆ ಸಂದರ್ಭದಲ್ಲಿ ಕಡಿಮೆ ಇರುತ್ತೆ. ಮಳೆಗಾಲದಲ್ಲಿ ಶರಾವತಿಯ ನೀರು ಹೆಚ್ಚಾಗುವಂಥದ್ದನ್ನು ಗಮನಿಸ್ತೇವೆ ನಾವು. ಇಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಹಿರಿಯರಾದಂತಹ ಕಾಗೋಡು ತಿಮ್ಮಪ್ಪನವರ ಒಂದು ಬೆನ್ನಿಗೆ ಹಲವರು ಬಿದ್ದು ಅಲ್ಲಿ ಈ ಒಂದು ಸರ್ಕಾರವನ್ನು ಗಮನ ಸೆಳೆಯುವಂತಹ ಕೆಲಸ ಆಗುತ್ತೆ. ನಂತರ ಎಚ್.ಡಿ. ದೇವೇಗೌಡರು ಅವರು ಪ್ರಧಾನಿ ಆದ ಸಂದರ್ಭದಲ್ಲಿ ಕೂಡ ಅದು ಕೇಂದ್ರಕ್ಕೂ ಕೂಡ ಈ ಒಂದು ವಿಚಾರ ತಲುಪುವಂಥದ್ದು. ನಂತರ ಕೇಂದ್ರದಿಂದ ಅವರು ಪ್ರಧಾನಿ ಇಳಿದ ಸಂದರ್ಭದಲ್ಲಿ ಅದು ಮತ್ತೆ ಮೂಲೆ ಗುಂಪಾಗ್ಬಿಡುತ್ತೆ. ಜೊತೆಗೆ ಆಮೇಲೆ ಮತ್ತೆ ಯಡಿಯೂರಪ್ಪ ಅವರ ಸರ್ಕಾರ ಮತ್ತೆ ಒತ್ತಾಯವನ್ನು ಮಾಡಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸುವಂಥದ್ದು. ಇಲ್ಲಿ ಯಾವುದೇ ಪಕ್ಷ ಅನ್ನುವಂಥದ್ದಿಲ್ಲ, ಎಲ್ಲಾ ಪಕ್ಷಗಳು ಇಲ್ಲಿ ಸಮಾನವಾಗಿ ಈ ಒಂದು ಸೇತುವೆಗೆ ಒಂದು ಪರಿಶ್ರಮವನ್ನು ನೀಡಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಇಷ್ಟು ಹಕ್ಕೊತ್ತಾಯಗಳು, ಒಂದು ಪ್ರಯತ್ನಗಳು ನಡೆದರೂ ಕೂಡ, ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ 2019ರ ಹಂತದಲ್ಲಿ ಒಂದು ಅನುದಾನ ಬಿಡುಗಡೆ ಆಗಿರುವಂಥದ್ದು. ಯಾಕೆ ಇಷ್ಟು ಡಿಲೇ ಆಗೋದಕ್ಕೆ ಕಾರಣ ಏನು? ಸರ್ಕಾರ ಏನು ಹೇಳುತ್ತೆ ಅಂದರೆ 20,000 ಒಂದು ಜನಸಂಖ್ಯೆ ವ್ಯಾಪ್ತಿಯಲ್ಲಿ ಈ ಯೋಜನೆ ಒಂದು ಸುಮಾರು 500 ಕೋಟಿ ಹಂತದ ಈ ಒಂದು ಬಿಡುಗಡೆಗೆ ಹಣ ಒದಗಿಸಬೇಕಾ, ಇದಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದೇಟು ಹಾಕಿರುವಂಥದ್ದು. ಆದರೆ ಈ ಯಡಿಯೂರಪ್ಪ ಅವರ ಸರ್ಕಾರ ಏನು ಮಾಡುತ್ತೆ, ಇದಕ್ಕೆ ನೀವು ಈ ಭಾಗದ ಜನರಿಗೆ ನೀವು ಆಸರೆ ಆಗಬೇಕು, ಅವರ ಒಂದು ತ್ಯಾಗಕ್ಕೆ. ಕಾರಣ ಇಷ್ಟೇ, ಇಲ್ಲಿ ಜನರಿಗೆ ಈ ಒಂದು ಲಿಂಗನಮಕ್ಕಿಯ ಅಣೆಕಟ್ಟಿನ ನಿರ್ಮಾಣದ ನಂತರದಲ್ಲಿ ಅವರ ಬದುಕನ್ನು ಕತ್ತಲನ್ನಾಗಿಸಿಕೊಂಡು ರಾಜ್ಯದ ಒಂದು ಜನರಿಗೆ ಬೆಳಕನ್ನು ನೀಡಿದ್ದಾರೆ. ಅವರ ತ್ಯಾಗಕ್ಕೆ ನೀವು ಬೆಲೆ ಕೊಡಬೇಕು ಅನ್ನುವಂಥ ನಿಟ್ಟಿನಿಂದ ಅವರಿಗೆ ಸಾಮಾಜಿಕ ನ್ಯಾಯವನ್ನು ನೀವು ಕೊಡಿಸಬೇಕು. ಹಾಗೆ ನೀವು ಇದರಿಂದ ಯಾವುದೇ ಒಂದು ಲಾಭದ ನಿರೀಕ್ಷೆ ಇಟ್ಟುಕೊಳ್ಳದೆ ಇವರಿಗೆ ಒಂದು ಸೇತುವೆಯನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಹಕ್ಕೊತ್ತಾಯವನ್ನು ಮಾಡುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸಾಗರ ಮತ್ತು ಮರಕೋಟಿಕ ಅನ್ನುವಂತಹ ಒಂದು ಊರಿನ ನಡುವೆ ಒಂದು ಜಿಲ್ಲಾ ಹೆದ್ದಾರಿ ಇರುತ್ತೆ. ಆ ಹೆದ್ದಾರಿಯನ್ನ ರಾಷ್ಟ್ರೀಯ ಹೆದ್ದಾರಿ 369 ಆಗಿ ಮೇಲ್ದರ್ಜೆಗೆ ಏರಿಸ್ತಾರೆ ನಿತಿನ್ ಗಡ್ಕರಿ ಅವರು. ಕಾರಣ ಇಷ್ಟೇ ನೋಡಿ, ಇಲ್ಲಿ ಜಿಲ್ಲಾ ಹೆದ್ದಾರಿ ಟು ರಾಷ್ಟ್ರೀಯ ಹೆದ್ದಾರಿ ಮಾಡಿದಾಗ ಇಲ್ಲಿ ಸೇತುವೆ ನಿರ್ಮಾಣಕ್ಕೆ ಬೇಗವಾಗಿ ಕೆಲಸ ಸಿಗುವ ಒಂದು ಮನ್ನಣೆ ಸಿಗುವಂಥದ್ದು, ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಸೇತುವೆ ಅಂದ ತಕ್ಷಣ ಫಂಡ್ ಬೇಗ ರಿಲೀಸ್ ಆಗುವಂಥದ್ದು. ಆ ಒತ್ತಾಯದಿಂದ ಈ ಒಂದು ಕೆಲಸ ಆರಂಭ ಆಗುತ್ತೆ 2019ರ ಸಂದರ್ಭದಲ್ಲಿ. ಇದೆಲ್ಲ ಕೂಡ ನಮ್ಮ ಸಿಗಂದೂರು ಚೌಡೇಶ್ವರಿ ತೂಗು ಸೇತುವೆಯ ವಿಶೇಷತೆ ಆಗಿತ್ತು ಸ್ನೇಹಿತರೆ. ಹಾಗಾದರೆ ಈ ಸೇತುವೆ ವಿಶೇಷತೆ ಏನು ಅನ್ನುವಂಥ ನೋಡೋದಾದರೆ ಸುಮಾರು 2.44 ಕಿಲೋಮೀಟರ್ ಉದ್ದ ಹೊಂದಿರುವಂತಹ ಸೇತುವೆ ಇದು 573 ಕೋಟಿ ರು ಬಜೆಟ್ನ ಹೊಂದಿದಂತಹ ಸೇತುವೆ ಆಗುತ್ತೆ ಸ್ನೇಹಿತರೆ. ಇದು ಜೊತೆಗೆ 740 ಮೀಟರ್ ದೂರದ ಕೇಬಲ್ ನೆರವಿನಿಂದ ಈ ಸೇತುವೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಇದರ ಕಾರ್ಯ ಅನ್ನುವಂಥದ್ದು 2019ರಿಂದ ಇದರ ಒಂದು ಆರಂಭಿಕ ಕಾರ್ಯ ಆಗಿರುತ್ತೆ, ಕೆಲಸದ ಕಾರ್ಯ. ನಂತರ ಇದು ಅಣೆಕಟ್ಟು ಒಂದು ನೀರು ತುಂಬಿದ ನಂತರದಲ್ಲಿ ಈ ಸೇತುವೆಯ ನೀರಿನ ಅಡಿಯನ್ನು ನೋಡೋದಾದ್ರೆ ಸುಮಾರು 150 ಅಡಿ ನೀರಿನ ಆಳವನ್ನು ನಾವು ಇಲ್ಲಿ ಗಮನಿಸುವಂಥದ್ದು. ಹಾಗೆಯೇ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಕೃಷ್ಟ ಒಂದು ಟೆಕ್ನಾಲಜಿ ಕೂಡ ಇದನ್ನ ಒಂದು ಅಳವಡಿಕೆ ಮಾಡಿಕೊಂಡಿರುವಂಥದ್ದು ಈ ಸೇತುವೆಯಲ್ಲಿ ನಾವು ನೋಡ್ತೇವೆ. ಜೊತೆಗೆ ಗಾಳಿಯ ಒತ್ತಡ ನಿಭಾಯಿಸುವ ಜೊತೆಗೆ ಸುಮಾರು 100 ಟನ್ ಒಂದು ಭಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸದೃಢವಾದಂತಹ ಸೇತುವೆ ಕೂಡ ಇದಾಗಿರುವಂಥದ್ದು. ಇದು ನಮ್ಮ ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ ಆಗಿರುವಂಥದ್ದು. ಮೊದಲನೇದಾಗಿ ನಾವು ಗುಜರಾತ್ನ ಓಕಾ ಒಂದು ಬಳಿ ಇರುವಂತಹ ನರ್ಮದಾ ನದಿಯ ಒಂದು ಸೇತುವೆಯನ್ನು ನೋಡೋದಾದ್ರೆ, ಎರಡನೇದಾಗಿ ಇದು ನಮ್ಮ ಸಾಗರ ವ್ಯಾಪ್ತಿಯಲ್ಲಿ ಅಂಬರಗೋಡು ಮತ್ತು ಕಳಸವಳ್ಳಿ ಅಲ್ಲಿ ನಡುವೆ ಒಳಬಾಗಿಲಿನಲ್ಲಿ ಶರಾವತಿಯಲ್ಲಿ ಕಣಿವೆಯಲ್ಲಿ ಬರುವಂತಹ ಒಂದು ಸೇತುವೆ ಆಗಿರುವಂಥದ್ದು. ಇದೆಲ್ಲ ಒಂದು ನಮ್ಮ ಮಲೆನಾಡಿಗೆ ಒಂದು ವಿಶೇಷವಾದಂತಹ ಸಂದರ್ಭ ಸ್ನೇಹಿತರೆ. ಇದು ಜುಲೈ 14ನೇ ತಾರೀಕಿನಂದು
ಇದು ಲೋಕಾರ್ಪಣೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ನಮಗೆಲ್ಲ ಮಲೆನಾಡಿಗರಿಗೆ ಇದು ಖುಷಿ ತರುವಂತಹ ವಿಚಾರ. ಹಲವು ಬಲಿದಾನಗಳು, ಹೋರಾಟದ ನಡುವೆ ಇದೊಂದು ನಿರ್ಮಾಣ ಆಗಿರುವಂಥದ್ದನ್ನು, ಖುಷಿಯ ವಿಚಾರವನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. ಯಾರಾದರೂ ಒಮ್ಮೆ ಒಂದು ಸಾರಿ ಈ ಭೇಟಿ ನೀಡಿ ಈ ಸೇತುವೆಯನ್ನು ಒಂದು ಗಮನಿಸಿ, ಹಾಗೆ ಈ ಒಂದು ಯಾತ್ರಾ ಸ್ಥಳದ ಬಗ್ಗೆ ನಿಮ್ಮ ಬಂದು ಭೇಟಿ ನೀಡಿದರೆ ಇದಕ್ಕೊಂದು ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.